ಯಕ್ಷಮಿತ್ರ ಮಂಡಳಿ ಅವರಿಂದ ಜರಾಸಂಧವಧೆ ಎನ್ನುವ ಆಖ್ಯಾನವನ್ನು ಬಹಳ ಅವಸರದಲ್ಲೇ ಮಾಡ್ತಾರೆ. ಯಾಕಂದರೆ ಅವರಿಗೆ ಇಲ್ಲಿ ಮುಗಿಸಿ ಸಿದ್ದಾಪುರದ ಒಂದಾನೆಯಲ್ಲಿ ವೇಷ ಮಾಡುವ ಆಟ ಮಾಡುವ ಇದಿದೆ. ನನ್ನ ಒತ್ತಾಯಕ್ಕಾಗಿ ಇಲ್ಲಿ ಬಂದುಕೊಂಡು ಸಿಕ್ಕಿಬಿದ್ದಿದ್ದಾರೆ. ಅದ್ರ ಬಗ್ಗೆ ಪ್ರೇಕ್ಷಕರು ಸ್ವಲ್ಪ ಕ್ಷಮಿಸಬೇಕು ಮತ್ತು ಅವರನ್ನು ಪ್ರೋತ್ಸಾಹಿಸಬೇಕು. ಅದರಲ್ಲಿ ಕಲಾವಿದರ ಪರಿಚಯವನ್ನು ಆಮೇಲೆ ಹೇಳ್ತಾನೆ. ವಿಶೇಷವಾಗಿ ಅತಿಥಿ ಕಲಾವಿದರಾಗಿ ಕೆರೆಮನೆ ಮಹಾಬಲೇಗಡೆಯವರ ಮಗ ಜೂನಿಯರ್ ಮಹಾಬಲೇಗಡೆಯಾಗಿ ಇಲ್ಲಿ ಜರಾಸಂಧನ ಪಾತ್ರದಲ್ಲಿ ಕಾಣಿಸ್ಕೊಳ್ಳಲಿಕ್ಕಿದ್ದಾರೆ. ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ಧೈ ಜೈವ ಸಕಲ ಕಾರ್ಯಾರ್ಥ ಸಿದ್ಧೈ. ಮುದದಿ ಕೊಂಡಾಡುವೆ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ. ಗಿರಿಜಾದೇಯಣೋಗ ಗಿರಿಜಾದೇಯಣುಗ ಆದಿತ್ಯ ಕೋಟಿ ಪ್ರಕಾಶ. ಕರಿವದನ ಕರುಣಾ ಸಮುದ್ರ ಭವಚಿದ್ರ. ಗಿರಿಜಾತೆಯಣುಗ ಆದಿತ್ಯ ಕೋಟಿ ಪ್ರಕಾಶ. ಕರಿವದನ ಕರುಣಾ ಸಮುದ್ರ ಭವಚಿದ್ರ. ಮುದದಿ ಕೊಂಡಾಡುವೆ ಪರದಿಂದ ರಕಸರ ತೈತ ದಿನದೇ. ಪರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ. ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ. ಹರವಿರಂಚಿಗಳೆಲ್ಲ ಜಯ ಜಯ ಜಯವೆನಲು. ಹರವಿರಂಚಾದಿಗಳು ಜಯತು ಜಯ ಜಯವೆನಲು. ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ. ಮುದದಿ ಕೊಂಡಾಡುವೆ ಅರರೆ ನಿನ್ನಯ ಮಹಿಮೆ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಪೊತ್ತೀರ್ಧ ಮಹಾಶೇಷಗರಿದು. ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಧರೆಯುಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿ ಕೊಂಡಾಡುವೆ ದಿನ ಕೈಯದ
ಯಕ್ಷಕಲಾ ಪ್ರೇಕ್ಷಕರಲ್ಲಿ ಒಂದು ವಿನಂತಿ. ಇದೀಗ ನಿಮ್ಮ ಮುಂದೆ ಜರಾಸಂಧ ವಧೆ ಎನ್ನುವ ಪೌರಾಣಿಕ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಹಿಮ್ಮೇಳದಲ್ಲಿ ಈಗಾಗಲೇ ತಮ್ಮ ಕಂಠಸಿರಿಯಿಂದ ಪರಿಚಿತರಾಗಿರುವ ಶ್ರೀಯುತ ಸರ್ವೇಶ್ವರ ಹೆಗಡೆ ಮೂರೂರು ಭಾಗವತರಾಗಿ, ಗಜಾನನ್ ಭಂಡಾರಿ ಮೃದಂಗವಾದಕರಾಗಿ, ನಾಗೇಶ್ ಭಂಡಾರಿ ಅವರು ಚಂಡೆವಾದಕರಾಗಿ ಸಹಕರಿಸಲಿಕ್ಕಿದ್ದಾರೆ. ಹಾಗೆಯೇ ಮುಮ್ಮೇಳದಲ್ಲಿ ಪಾತ್ರಧಾರಿಯಾಗಿ ಅತಿಥಿ ಕಲಾವಿದರಾಗಿ ಕೆರೆಮನೆ ಮಹಾಬಲ ಹೆಗಡೆಯವರ ಮಗ ಶ್ರೀ ರಾಮ ಹೆಗಡೆ ಕೆರೆಮನೆಯವರು ಜರಾಸಂಧನಾಗಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಪ್ರಸಿದ್ಧ ಸ್ತ್ರೀವೇಷಧಾರಿ ಸುಬ್ರಹ್ಮಣ್ಯ ಮೂರೂರು ಇವರು ಸತ್ಯಭಾಮಿಯಾಗಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಇನ್ನೋರ್ವ ಪ್ರಸಿದ್ಧ ಕಲಾವಿದರಾಗಿರುವಂಥ ಕೃಷ್ಣಯಾಜಿ ಬಳ್ಕೂರ್ ಇವರು ಕೃಷ್ಣನಾಗಿ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಹಾಗೆಯೇ ಪ್ರಸಿದ್ಧರಾಗಿರುವ ಹಳ್ಳಾಡಿ ಜಯರಾಮ್ ಶೆಟ್ಟಿ ಇವರಿಂದ ಹಾಸ್ಯ ಪಾತ್ರ ನಡೆಯಲಿಕ್ಕಿದೆ. ನಾಗೇಶ್ ಹೆಗಡೆ ಕುಳಿಮನೆ ಇವರು ಅರ್ಜುನನಾಗಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಸುಬ್ರಹ್ಮಣ್ಯ ಅವರು ಭೀಮನ ಪಾತ್ರದಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ನೋಡಿ ಆನಂದಿಸಿ. ಕಲಾವಿದರಿಗೆ ಗಂಗಾಧರ ಶಾಸ್ತ್ರಿ ಅಭಿಮಾನಿ ಬಳಗದ ಪರವಾಗಿ ಮತ್ತು ಸೇರಿದ ಎಲ್ಲ ಕಲಾರಸಿಕರ ಪರವಾಗಿ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಹಿಮ್ಮೇಳ ಮುಮ್ಮೇಳದವರು ಆ ಪ್ರಸಂಗವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ. ಇಂದಿರೆಗೆ ತಲೆ ಹೋಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಮರರಿಂಗೆರಗಿ ನಾಂದಿಯೋಳ್ ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೋಳ್ವರ ವ್ಯಾಸ ಮುನಿಪದ ದ್ವಂದ್ವ ಗಾನದನಾಗಿ ಕವಿಗಳ ಸಂದಣಿಗೆ ವರ ಬಂದು ಬೇಳುವೆ ನೀ ಕಥಾಮೃತವ ಕಸ್ತೂರಿ ತಿಲಕೆ ಲಲಾಟ ಫಲಕೆ ವಕ್ಷಸ್ಥಳೆ ಕೌಸ್ತುಭೌ ನಾಸಾಗ್ರ ನವ ಮೌಕ್ತಿಕೌ ಕರತಳೆ ವೇಣುಂಕರೆ ಕಂಕಣೋ ಸರ್ವಾಂಗೆ ಹರಿಚಂದನೌ ಸುಲಲಿತೌ ಕಂಠೇ ಯಶು ಮುಕ್ತಾವಳಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೋಡಾಮಣಿ ಭಕ್ತರ ಕಾಯುವ ಬೆಂಬಿಡದೆ ಭಕ್ತರ ಕಾಯುವ ಭಕ್ತರ ಕಾಯುವ ಚಂದ್ರಕೋಟಿ ಪ್ರಕಾಶ ಪ್ರಕಾಶ
ನನ್ನ ಭಕ್ತರಾದವರು, ನನ್ನ ಲೀಲೆಯಲ್ಲಿ ಏನೋ ಮಹತ್ತನ್ನು ಕಂಡವರು. ನಾನು ಮಾಡುವ ಸರ್ವ ಕಾರ್ಯವು ಜಗದಾಧಾರಕ ಕಾರ್ಯ ಎಂಬುದಾಗಿ ನಂಬಿದವರು. ಸ್ವಾಮಿ, ಇದೊಂದು ನನ್ನ ಹೊಗಳುವ ಪಕ್ಷ. ಇಷ್ಟೇ ಪ್ರಬಲವಾಗಿ ನನ್ನ ತೆಗಳುವ ಪಕ್ಷವೂ ಒಂದಿದೆ. ವಿಷಪೂರಿತ ಸ್ತನ್ಯದಿಂದ ಲೋಕದ ಮಕ್ಕಳನ್ನು ಕೊಲ್ಲುತ್ತಿರುವ ಪೂತನಿಯನ್ನ ಕೊಂದರೆ ಮೊಲೆ ಹಾಲನ್ನ ಇತ್ತಾಕೆಯನ್ನೇ ಕೊಂದವ ಅಂತ ಆಕ್ಷೇಪ ಮಾಡಿದರು. ದುಷ್ಟನಾದ ಕಂಸನನ್ನ ಕೊಂದರೆ ಮಾವನನ್ನ ಕೊಂದ ಪಾತಕಿ ಅಂತ ಆರೋಪಿಸಿದರು. ನನ್ನ ಬದುಕೆನ್ನುವುದು ಸಜ್ಜನರಿಗೆ ಸಾಧು ಎನಿಸಿ ದುಷ್ಟರಿಗೆ ಚೋದ್ಯ ಎನಿಸಿದ್ರೆ ಅದು ಹೀಗೆ ಎಂದು ವಾದ್ಯ ಬಾರಿಸುತ್ತಾ ತಿರುಗುವ ಅಭ್ಯಾಸ ನನಗಿಲ್ಲ. ಯಾಕೆಂದ್ರೆ ಇದು ದ್ವಾಪರೆ, ಸಹಜವಾಗಿಯೇ ಇಬ್ಬಗೆಯ ಲೀಲೆ. ಮೋಹನ ಮುರಳಿಯಿಂದ ಸಚರಾಚರ ಪ್ರಪಂಚವನ್ನು ನಾನು ಕುಣಿಸಿದಾಗ ಲೋಕ ನನ್ನೊಡನೆ ಕುಣಿಯಿತು. ಅದೇ 7 ವರ್ಷದ ಮಗುವಾಗಿದ್ದಾಗ ಬಕ, ಪ್ರಲಂಬ, ಪೂತನಿ, ಧೇನುಕ ಮುಂತಾದವರನ್ನು ಕೊಂದಾಗ ಲೋಕ ನನ್ನ ಕಂಡು ನಿಬ್ಬೆರಗಾಯಿತು. ಅಂತೂ ನನ್ನ ಉದ್ದೇಶ ಏನು? ಭಕ್ಷಕರನ್ನ ಮುಗಿಸಿ ರಕ್ಷಕರನ್ನು ಉಳಿಸುವ ಉದ್ದೇಶ ನನ್ನದು. ಈಗಾಗಲೇ ಭವ್ಯ ಭಾರತಕ್ಕೆ ಒಳ್ಳೆಯ ದಿನ ಸನ್ನಿಹಿತವಾಗ್ತಾ ಇದೆ. ಹಾಗಾಗಿ ಇನ್ನೂ ಕೆಲವರು ನನ್ನ ಕಣ್ಣು ತಪ್ಪಿಸಿಕೊಂಡಿದ್ದಾರೆ. ಅವರು ಕೊಲ್ಲಲಿಕ್ಕೆ ಸಮಯ ಕಾಯ್ತಾ ಇರ್ತೇನೆ. ಅನ್ನೆಗಮಗದನ ಸೆರೆ ಮನೆಯೋಳ್ ಬನ್ನಂಬಡು ದಿಗಂದ್ರ ಬರಟ್ಟಿದದು ಬರಟ್ಟಿದದು ಪನ್ನಗ ಶಯನನ ಸನ್ನಿಧಿಗೈದು ತಲೆ ಭಿನ್ನಯಿಸಿದ ಪದಗೆರಗಿ ಸೆರೆಮನೆಗೆ ಹಾಕಿ. ನಾನು ನಿಮ್ಮೂರಿನ ಕೈದಿ ಅಲ್ಲ. ಮತ್ತೆ ನಿನ್ನದು ಒಳಗೆ ಬಿಟ್ಟವ್ರು ಯಾರು? ನನ್ನನ್ನು ಯಾರೂ ಒಳಗೆ ಬಿಡ್ಲಿಲ್ಲ. ಇದ್ದವರೆಲ್ಲ ನಾ ಬರುವಾಗ ನನ್ನ ನೋಡ್ತಾ ಇದ್ರು. ಅವರು ನೋಡ್ತಾ ನಾ ಒಳಗಡೆ ಬಂದೆ. ತಡಿಲೇ ಇಲ್ಲ. ಹಾಗಾದರೆ ಇದು ಇದು ವೇಷ. ಯಾರಿಗೆ ಮೋಸ ಮಾಡುವುದಕ್ಕೆ ಈ ವೇಷ? ವೇಷಧಾರಿಗಳೆಲ್ಲ ಮೋಸ ಮಾಡಲಿಕ್ಕೆ ಇದ್ದವರೇ. ವೇಷಧಾರಿಗಳೆಲ್ಲರೂ ಮೋಸಗಾರರಲ್ಲ. ಹಾಗನ್ನು ಮೋಸ ಮಾಡುವುದಕ್ಕೆ ವೇಷ ಮಾಡುವವರಿದ್ದಾರೆ. ಇದು ಮೋಸ ಮಾಡುವುದಕ್ಕೆ ವೇಷ ಮಾಡಿದ್ದಲ್ಲ, ನಮಗಾಗುವ ಮೋಸ ತಪ್ಪಿಸಿಕೊಳ್ಳಲು ಸುಖ ವೇಷ ಮಾಡಿದ್ದು. ನನಗೆ ಇನ್ನೊಂದು ಅನುಮಾನ ಮಹಾರಾಯ. ಏನು? ಇದೇನು ನಿನ್ನದು ಅಕರಾಳ ವಿಕರಾಳ? ಯಾಕೆ ಹೇಳಿದೆ ಗೊತ್ತಾ? ಈ ಸ್ವರೂಪ 3 ರೀತಿಯಲ್ಲಾಗುತ್ತದೆ. ಯಾವುದು? ಹುಟ್ಟಿನಿಂದಲೇ ಹೀಗಾಗಿ ಹುಟ್ಟುವುದೊಂದು, ಹುಟ್ಟಿದ ಮೇಲೆ ಯಾವುದೋ ಕಾಯಿಲೆ ಬಂದು ಹೀಗಾಗುವುದು ಒಂದು, ಇನ್ನೊಂದು ಪ್ರಾಯದ ಮದದಲ್ಲಿ ಮಾಡಬಾರದನ್ನು ಮಾಡಿ ಊರ್ನವರಿಂದ ಹೀಗೆ ಮಾಡಿಸ್ಕೊಳ್ಳುವುದು ಮತ್ತೊಂದು. ಇದರಲ್ಲಿ ಯಾವುದು? ಇದು ಹುಟ್ಟುವಾಗಲೇ ಹೀಗಿದ್ದದ್ದು ಅಲ್ಲ. ಹಾಗಂತ ಪ್ರಾಯದ ಕಾಲದಲ್ಲಿ ಸೊಕ್ಕಿನಿಂದ ಯಾರೋ ಹೀಗೆ ಮಾಡಿದ್ದು ಅಲ್ಲ. ಇದು ಬೇಕು ಅಂತ ನಾನೇ ಹೀಗೆ ಮಾಡಿಕೊಂಡದ್ದು. ಅಂದ್ರೆ ನೀ ಇದು ವೇಷ ವೇಷ ಏನೆಲ್ಲ ನೋಡ್ತಾ ಇದ್ದೀಯಾ? ಬೇರೆ ಏನಲ್ಲ, ನಾನು ಯಾರು ಅಂತ ಸತ್ಯ ಹೇಳೋಣ ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ದೇನೆ. ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲ ನಿಮ್ಮವರೆಯ? ನೀನು ಗುಟ್ಟೆ ಇಲ್ಲ. ಇದ್ದವರೆಲ್ಲ ನಮ್ಮವರಲ್ಲ. ಒಂದು ಸಾರಿ ನನ್ನ ನೋಡಿದ ಮೇಲೆ ಮತ್ತೆ ನಮ್ಮವರೇ ಆಗ್ತಾರೆ ಅಲ್ಲ. ಹಾಗಾದ್ರೆ ಬದುಕದೆ. ಅಂದ್ರೆ ಬದುಕಿನಲ್ಲಿ ಅಂತಹದೊಂದು ಕಷ್ಟ ಬಂದಿದ್ಯಾ? ಏನದು ಹೇಳು. ಮುರವೈರಿ ಲಾಲಿಸಯ್ಯ ಮುರವೈರಿ ಲಾಲಿಸಯ್ಯ ಕೃಪಾಕರ ನರಕ ವರ್ಧನ ಮಾ ಪ್ರಿಯ ಕೃಪಾ
ಮಹಿಷ ಮಗದನ ಸೆರೆಮನೆಯೊಳಗಿಗ 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 ಅರಸರ ಹುಯ್ಯನು ನಾ ಪೇಳ್ವೆನೋ ಅರಸರ ಹುಯ್ಯನು ನಾ ಪೇಳ್ವೆನೋ ಕೃಪಾಕರ ನರಕ ಮರ್ದನ ಪ್ರಿಯ ಕೃಪಾಕರ ನರಕ ಮರ್ದನ ಪ್ರಿಯ ಮುರವೈರಿ ಲಾಲಿಸೈ ದೇವ ವಂದಿಸಿಕೊಂಡಿದ್ದೇನೆ. ನಾನು ಯಾರು ಅಂತ ಸತ್ಯ ಹೇಳ್ತೇನೆ. ಈಗ ನಾನು ಇಲ್ಲಿಯ ನಿಮ್ಮ ಕೈದಿ ಅಲ್ಲ ಅಂತ ಹೇಳಿದ್ನಲ್ಲ, ನಾನು ಮಗಧೇಂದ್ರನ ಕೈದಿಯಾಗಿದ್ದೇನೆ. ಮಗಧನ ಕಾರಾಗೃಹದಲ್ಲಿದ್ದವ? ಹೌದು. ಯಾವ ಕಾರಣವೂ ಇಲ್ಲದೆ ದಿಗ್ವಿಜಯ ನೆಪದಿಂದ ಬಂದು ನಮ್ಮನ್ನೆಲ್ಲ ಸೋಲಿಸಿ 87 ಜನ ಅರಸು ಮಕ್ಕಳನ್ನ ಅವನ ಸೆರೆಯಲ್ಲಿ ಇರಿಸಿಕೊಂಡಿದ್ದಾನೆ. ಏನು ಮಾಡುದು ಅಂತ ನಾವು 87 ಜನ ಒಟ್ಟಿಗೆ ಕತ್ತಲ ಕೋಣೆಯಿಂದ ಬಿಡುಗಡೆ ಆಗುವ ಕ್ರಮ ಹೇಗೆ ತಪ್ಪಿಸಿಕೊಂಡು ಹೋಗಬೇಕು, ಅಥವಾ ಅವನು ಬಿಡುಗಡೆ ಮಾಡ್ತಾನ ನೋಡುವ ಅಂತ ಆಲೋಚನೆ ಮಾಡ್ತಾ ಇರುವಾಗ ನಮಗೆ ಯಾವ ದಾರಿಯೂ ಸಿಗಲಿಲ್ಲ. ಆಮೇಲೆ ಸಿಕ್ಕದೆ ಚಿಂತೆ ಮಾಡ್ತಾ ಇರುವ ಆ ಕಾಲದಲ್ಲಿ ಅಲ್ಲಿಗೆ ನಾರದರು ಬಂದ್ರು. ನಾರದ್ರನ್ನು ಕಾರಾಗೃಹಕ್ಕೆ ಹಾಕಿದ್ನ? ಅವನಿಗೆ ಅವರನ್ನೆಲ್ಲ ಕಾರಾಗೃಹಕ್ಕೆ ಹಾಕುವ ಹಣೆ ಬರ ಎಲ್ಲುಂಟು. ಮತ್ ನಾರದ್ರು ಬಂದ್ರು ಅಂದಿಯಲ್ಲ? ನಾರದ್ರು ಅಲ್ಲಿಗೆ ಬಂದವರು ಅಂದ್ರೆ ಕಾರಾಗೃಹದ ಒಳಕ್ಕೆ ನೀವು ಹೊರಬದಿಯಲ್ಲಿ ಅವರು ಸರಿ ಬಂದಂತಹ ಅವರು ಆ ಹೊರಬದಿಯಲ್ಲಿ ಹರಿಕತೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲ, ಮತ್ತೆ ಎಲ್ಲೂ ಬೇಡಿಕೆ ಇಲ್ದಿದ್ರು ಅಲ್ಲೇ ಮಾಡುವುದು, ಆಕ್ಷೇಪ ಮಾಡುವವರು ಯಾರಿಲ್ಲಲ್ಲ? ಇಲ್ಲ ಒಳ್ಳೆಯ ಅವರೇನೋ ಹರಿಕತೆ ಮಾಡಿರಬಹುದು, ಅದು ನಮಗೆ ಒಳ್ಳೆ ಕಥೆಯಾಗಿಯೇ ಕಂಡಿತ್ತು. ಏನೆಂದರು? 87 ಜನ ನಿಮ್ಮನ್ನು ನೀವು ಬಿಡುಗಡೆ ಆಗಬೇಕು ಅಂತಾದ್ರೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರಂತೆ? ನೀವು ಹೊರ ಹುಟ್ಟಿ ಒಳ ಹೋದವರು, ಅಂದ್ರೆ ನಾವು ಒಳ ಹುಟ್ಟಿ ಹೊರ ಬಂದವನಿಂದ ಆಗ್ತದೆ ಅಂತ ಹೇಳಿ. ಹೊರ ಹುಟ್ಟಿ ಒಳ ಹೋದವರ ಕಷ್ಟ ಒಳ ಹುಟ್ಟಿ ಹೊರ ಬಂದವನಿಂದ ಆಗ್ತದೆ. ಯಾರವ? ಹಾಗಾದ್ರೆ ಏನು ಸ್ವಾಮಿ ಇದು, ಯಾರು ಏನು ಅಂತ ಹೇಳಿದಾಗ ಸಣ್ಣದೊಂದು ಕತೆ ಹೇಳಿದ್ರು. ಏನ್ ಕತೆ? ಆ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ಮುದುಕಿ ಒಂದು ಕಟ್ಟಿಗೆ ಹೊರೆಯನ್ನು ಇಟ್ಟುಕೊಂಡು, ಮಗು ಇದನ್ನು ಹಿಡಿ ನನ್ನ ತಲೆ ಮೇಲೆ ಇರಿಸು ಅಂತ ಹೇಳಿದ್ಲಂತೆ. ಆಗ ಆ ಹುಡುಗ ಸಾಧ್ಯವೇ ಇಲ್ಲ ಅಂತ ಹೊರಟು ನಡೆದೇ ಬಿಟ್ಟನಂತೆ. ಮತ್ತು ಮುಂದೆ ಆ ವ್ಯಕ್ತಿ ಹೋಗ್ತಾ ಇರುವಾಗ ಒಬ್ಬ ಹೊರೆಯನ್ನು ಹೊತ್ತು ಕಂಗಾಲಾಗಿ ಬರ್ತಾ ಇದ್ನಂತೆ. ಆವಾಗ ಆ ಹೊರೆಯನ್ನ ಅವನೇ ತಾನಾಗಿ ಇಳಿಸಿದ್ನಂತೆ. ಅವ ಕೇಳಲಿಲ್ಲ. ಇವಳು ಹೇಳಲಿಲ್ಲ. ಇವಳು ಹೇಳಿದ್ರೂ ಹೊರೆಯನ್ನು ಹೊರಿಸಲಿಲ್ಲ. ಅವ ಕೇಳದೆ ಇದ್ರೂ ಹೊರೆಯನ್ನು ಇಳಿಸಿದನಂತೆ. ಯಾಕೆ ಅಂತ ಕೇಳಿದ್ರಂತ ಹುಡುಗನ ಹತ್ರ ಕೇಳಿದ್ರಂತೆ. ಆವಾಗ ಹುಡುಗ ಹೇಳಿದ್ನಂತೆ, ಈ ಪ್ರಪಂಚದಲ್ಲಿ ಯಾರಿಗೂ ನಾನು ಹೊರಿಸುವವ ಅಲ್ಲ, ಭಾರವನ್ನು ಏರಿಸುವವ ಅಲ್ಲ, ತಲೆಯಲ್ಲಿದ್ದ ಭಾರವನ್ನ ಇಳಿಸುವವ ನಾನು ಅಂತ ಹುಡುಗ ಉತ್ತರ ಕೊಟ್ಟನಂತೆ. ಆ ಪುಣ್ಯಾತ್ಮ ಯಾರಂತೆ? ಯಾರು ಅಂತ ಕೇಳುವಾಗ ಧರೆಯ ಭಕ್ತೌಘ
ಹರಿಯೇ ಮಾನವನಾಗಿ ಜನಿಸಿರ್ಪಯಂಬುದ ಹರಿಯೇ ಮಾನವನಾಗಿ ಜನಿಸಿರ್ಪಯಂಬುದ ಸುರಮುನಿ ನಾರದರು ಬೇಳಿದರು ಸುರಮುನಿ ನಾರದರು ಬೇಳಿದರು ಹರಿಯೇ ಮಾನವನಾಗಿ ಜನಿಸಿರ್ಪಯಂಬುದ ಹರಿಯೇ ಮಾನವನಾಗಿ ಜನಿಸಿರ್ಪನೆಂಬುದ ಸುರಮುನಿ ನಾರದರು ಬೇಳಿದರು ಮುರವೈರಿ ಲಾಲಿಸೈ ದೇವ ಬೇರೆ ಯಾರು ಅಲ್ಲ ಆ ಹುಡುಗ. ಹೌದೌದು ನೀನೇ ಅಂತ ಗೊತ್ತಾಯ್ತು ದೇವ. ಓ, ನನ್ನ ಕತೆ ಹೇಳಿದ್ರ? ಹೌದು. ಓ ಮುರವೈರಿಯೇ ನರಕಮರ್ದನನೇ, ಎಂತ ಹೇಳ್ತೀಯ ನೀನು? ಮುರವೈರಿ ನರಕ ಮರ್ದನ ಅಂದ್ರೆ ನಾ ಹುಟ್ಟಿದ್ದೇ ಮತ್ತೊಬ್ರು ಕೊಲ್ಲುವುದಕ್ಕ ಅಲ್ಲ. ಓ ಕರುಣಾಳುವೇ, ಹಾಗೆ. ಓ ಕರುಣಾನಿಧಿಯೇ, ನಿನ್ನಿಂದ ಈ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ಎನ್ನುವುದು ನಾರದರು ಹೇಳಿದರು. ಯಾಕಂತ ಹೇಳಿದ್ರೆ ನಾವು ಈಗ ಹೊರ ಹುಟ್ಟಿ ಒಳ ಹೋದವರು. ನೀನು ಹುಟ್ಟಿದ್ದು ಕಾರಾಗೃಹದ ಒಳಗೆ, ಒಳಗೆ ಹುಟ್ಟಿ ಹೊರಗೆ ಬಂದವ. ಆದ್ರಿಂದ ನಮ್ಮೆಲ್ಲವರ ಕಷ್ಟವು ಪರಿಹಾರ ಆಗಬೇಕು ಅಂತ ಆದ್ರೆ ಈಗ ಏನೋ ಕೃಷ್ಣ ಎನ್ನುವ ಹೆಸರಿನಿಂದ ಮಾನವನಾಗಿ ನೀನು ಜನಿಸಿರಬಹುದು. ಈ ಮಾನವನಾಗಿ ಜನಿಸಿದಂತ ನಿನ್ನಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡ್ರೆ ಖಂಡಿತ ನಿಮ್ಮ ಸೆರೆ ಬಿಡುಗಡೆ ಆಗ್ತದೆ ಅಂತ ನಾರದರು ಹೇಳಿದ್ರು. ಅವ್ರು ಹೇಳಿ ಹೋದ್ರು. ಹೌದು. ನೀವೇನ್ ಮಾಡಿದ್ರಿ? ಆವಾಗ ನಾವು 87 ಜನ ಯಾರು ಹೋಗುವುದು ಯಾರು ಹೋಗುವುದು ಯಾರು ಹೋಗುವುದು ಅಂತ ನಮ್ಮಲ್ಲೇ ಸಮಸ್ಯೆ. ಒಟ್ಟಾರ ಮೇಲೆ ಎಲ್ಲವರಿಗೂ ಮನಸ್ಸುಂಟು, ಹೋಗ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಆವಾಗ ಅವರು 86 ಜನ ಸೇರಿ ನನ್ನನ್ನು ಆಯ್ಕೆ ಮಾಡಿದರು. ಹೇಗೆ? ಇದು ಅವಿರೋಧಾದಿ ಆಯ್ಕೆ. ಅವಿರೋಧ ಆಯ್ಕೆ? ಹೌದು. ಅಲ್ಲ, ಇನ್ನಲ್ಲ ಕಾಲ ಅಷ್ಟೇ. ಇಲ್ಲ, ಅವಿರೋಧ ಆಯ್ಕೆ ಕಾರಾಗೃಹದಲ್ಲಿ ಆಗ್ಬೇಕೆ ಹೊರತು ಮತ್ತು ಹೊರಗಂತೂ ಆಗುದಿಲ್ಲ. ಈಗ ಆಯ್ಕೆ ಸಂಪೂರ್ಣ ಆಯಿತು. ಹಾ. ಇನ್ನು ಪ್ರಶ್ನೆ ಮಾಡುವುದಕ್ಕೂ ಬೇರೆ ಪಕ್ಷ ಇಲ್ಲ ಅಂತಾಗಿದೆ ಈಗ. ಅಂತಹ ಸ್ಥಿತಿಯಲ್ಲಿ ಅವರೆಲ್ಲವರು ಆಯ್ಕೆ ಮಾಡಿದ್ರಿಂದ ನಾನಿಲ್ಲಿವರೆಗೆ ನಿನ್ನ ಹೆಸರನ್ನ ಹೇಳಿ ಕಾರಾಗೃಹದ ಆ ಕಂಬಿಯನ್ನು ಹೀಗೆ ಮಾಡಿದ್ದೇ ತಡ ಒಬ್ಬರು ಹೋಗುವಂತಹ ಜಾಗ ಸಿಕ್ಕಿತ್ತು. ಎಂತ ಶಕ್ತಿ! ಶಕ್ತಿ ಅಲ್ಲ ದೇವ, ನಿನ್ನ ಯುಕ್ತಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಿನ್ನನ್ನು ಸ್ಮರಿಸಿಕೊಂಡು ನಾವು ಹಾಗೆ ಮಾಡಿದ್ರಿಂದ ನಾವು ಒಬ್ಬರು ಹೊರಬರುವಂತಹ ವ್ಯವಸ್ಥೆ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಓಡೋಡಿ ಬಂದು ಇದೋ ಈ ಒಂದು ನಮಸ್ಕಾರದಲ್ಲಿ 87 ಜನರ ರಾಜಕುಮಾರರ ನಮಸ್ಕಾರವೂ ಉಂಟು. ಹಾಗಾಗಿ ನಮ್ಮ ಸೆರೆಯನ್ನ ದೇವ ನೀನೇ ಬಿಡಿಸಬೇಕು ಅಂತ ಅವರ ಪರವಾಗಿ ನಾ ಕೇಳಿ ಅರಸರ ದೂತರ ಮಾತ ಮುರಗರ ಕೇಳುತ್ತ ಸದ್ಯವೇ ನಿಮ್ಮಯ್ಯ ಸೆರೆಯ ಬಿಡಿಸುವೆ, ಸದ್ಯದಿ ನಿಮ್ಮಯ ಸೆರೆಯ ಬಿಡಿಸುವೆ ಎನ್ನುತ್ತ ಅವರ ಕಳುಗಿ ಲೋಕದ ಹಿತಕ್ಕಾಗಿ 3 ಲೋಕ ಸಂಚಾರ ಮಾಡುವವರು ನಾರದರು. ಹೌದು ದೇವ, ಅವರಿಗೆ ಯಾವ ಸ್ವಾರ್ಥ ಇಲ್ಲ. ಖಂಡಿತವಾಗಿ ಇಲ್ಲ. ನನ್ನಿಂದ ದುಷ್ಟಮಾಗದನ ವಧೆ ಆಗಬೇಕು, ಹೌದು, ಇದು ನಾರದರ ಇಷ್ಟ ಅಂತಾಯ್ತು. ಮಾತ್ರ ಅಲ್ಲ, ನಾವೆಲ್ಲರೂ ಹೇಳುವುದು ಅಷ್ಟೇ. ಏನು? ನೀವು ಅಲ್ಲಿವರೆಗೆ ಬಂದು ಆದಷ್ಟು ಬೇಗ ಮಾಗದ ವಧೆಯನ್ನು ಮುಗಿಸಿಕೊಡಬೇಕು ದೇವ. ಆಗುದಿಲ್ಲ. ಮಾಗದ ಮದುವೆ ಮುಗಿಸೋಣ, ಹಾ, ಆದಷ್ಟು ಬೇಗ ಆಗ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಅಂದ್ರೆ ಯಾಕೆ ಗೊತ್ತಾ? ಹಾ, ಈ ಲೋಕದಲ್ಲಿ ನಾನು ದೊಡ್ಡವ ಹಾ ಎನ್ನುವರು ಕೆಲವರಿದ್ದಾರೆ. ಸರಿ, ನನಗಿಂತ ಅವ ದೊಡ್ಡವ ಎನ್ನುವರು ಬಹಳ ಜನ ಇದ್ದಾರೆ. ಆದ್ರಿಂದಲೇ 2 ಪಕ್ಷ ನಡೀತಾ ಬಿಡುವುದು. ಹಾಗಾಗಿ ಇಬ್ಬರು ದೊಡ್ಡವರು ಸೇರಿದಾಗ ಎಷ್ಟೂ ಹೊತ್ತು ಹೋದಿತ್ತು. ಹಾಗಂತ ಪುಸ್ತಕಂತ ನಿಂತೋದ್ರು ಆಯ್ತು, ಹೇಳಲಿಕ್ಕೆ ಬರುವುದಿಲ್ಲ. ಬೇಗನೆ ಮುಗಿದ್ರು ಮುಗಿದು ಹೋಗ್ಲಿ, ಹೆದರಬೇಡ. 8 ದಿವಸದೊಳಗಾಗಿ ನಿನ್ನ ಕಷ್ಟವನ್ನು ನಾನು ಪರಿಹರಿಸ್ತೇನೆ. ಹಾಗಾದ್ರೆ 8 ದಿನದಲ್ಲಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತೀಯ ದೇವ.
ಇದು ನಾನು ಕೊಡುವ ಭರವಸೆ, ಅಂದ್ರೆ ಆಶ್ವಾಸನೆ. ಈ ಆಶ್ವಾಸನೆಯನ್ನು ನಾನು ನಂಬಿಕೊಂಡು ಹೋಗಬಹುದೇ? ಅಂದ್ರೆ ಕೆಲವರೆಲ್ಲ ಆಶ್ವಾಸನೆ ಕೊಟ್ಟರೆ ನಮ್ಮ ಶ್ವಾಸ ಇರುವಲ್ಲವರೆಗೂ ಆಶ್ವಾಸನೆ ಪರಿಹಾರ ಆಗುವುದಿಲ್ಲ. ಅಂತೆಯೇ ನಿಮ್ಮ ಆಶ್ವಾಸನೆ ಆಗಿಬಿಟ್ರೆ? ಅಯ್ಯ, ಸರಿ ನೆನ್ಪಿಡು. ಏನು? ದೊಡ್ಡವರಾದ ಮೇಲೆ ಮಾತು ಕೊಟ್ರೆ ನಡೀತದೆ. ಮಾತು ಕೊಟ್ಟೇ ದೊಡ್ಡವರಾದವರಿಂದ ನಡೆಯುವುದಿಲ್ಲ ಅದು. ನಾನು ನಿನಗೆ ಭರವಸೆ ಕೊಡ್ತೇನೆ. ಹಾಗಾದ್ರೆ 8 ಎನ್ನುವುದು ಬಹಳಷ್ಟು ನಿನಗೆ ನಂಟು. ಅದು ಯಾವ ಗಂಟು ನನಗಂತೂ ಅರ್ಥ ಆಗ್ತಾ ಇಲ್ಲ. 8 ದಿನದೊಳಗೆ ನಿಮ್ಮ ಕಷ್ಟವನ್ನು ಪರಿಹರಿಸ್ತೇನೆ. ಮಾಗದವದೆಯನ್ನು ಪೂರೈಸಿಕೊಡಬೇಕು, ನಮ್ಮ ಕಷ್ಟವನ್ನು ಪರಿಹಾರ ಮಾಡಬೇಕು. ಹಾಗಾದ್ರೆ ನಾನು ಬಂದಲ್ಲಿಗೆ ಹೋಗಬಹುದು. ಮನೆಗೆ ಸರ್ವಾರ ನಿಂದು ಮನೆಗೆ ಸರ್ವರ ನಿಂದು ಕೊಳುಗಿ ಮಾನವನು ಮನೆಗೆ ಸರ್ವರ ನಿಂದು ಕಳುಗಿ ಮಾಧವನು ವನಿತೆ ಸತ್ರಾರ್ಜಿತನ ಸುದಯ ಭವನವನ ವನಿತೆ ಸತ್ರಾರ್ಜಿತನ ಸುದಯ ಭವನವನ ಧರ್ಮರಾಯನಲ್ಲಿ ನಾರದರು ಬಂದು ಹೇಳಿದ್ರಂತೆ, ನಿನ್ನ ಸತ್ತ ತಂದೆ ನರಕದಲ್ಲಿದ್ದಾನೆ, ಅವನಿಗೆ ಸದ್ಗತಿ ಸಿಗಬೇಕಾದರೆ ರಾಜಸೂಯವನ್ನು ಮಾಡಬೇಕು ಎಂದು. ಸತ್ತ ತಂದೆಗೆ ಸದ್ಗತಿ ಕೊಡಿಸುವುದಕ್ಕೋಸ್ಕರ ಧರ್ಮರಾಯ ರಾಜಸೂಯ ಮಾಡುವುದಕ್ಕೆ ಸಲಹೆ ಕೇಳಲಿಕ್ಕೆ ನನ್ನನ್ನು ಕಳಿಸಿದ್ದಾನೆ. ಇಂದ್ರಸೇನನನ್ನು ಅವನ ಹತ್ರ ಹೇಳಿದೆ, ನಾಳೆ ಹೋಗೋಣ ಎಂದು. ಬಂದಂತ ಸೆರೆಮನೆಯ ದೂತನಿಗೆ ಅಭಯ ಕೊಟ್ಟದ್ದಾಯಿತು. ಅಣ್ಣ ಬಲಭದ್ರನಲ್ಲಿ ವಿಷಯ ತಿಳಿಸಿದೆ, ಇಂತಹ ಕಾರಣಕ್ಕಾಗಿ ನಾನು ಪಾಂಡವರನ್ನು ಕಾಣಬೇಕು ಎಂದು. ಇಲ್ಲಿಯ ಹೊಣೆಯನ್ನ ಅಣ್ಣನಿಗೆ ವಹಿಸಿದೆ. ಹೀಗೆ ಮನೆಗೆ ಸರ್ವರನ್ನ ಕಳುಹಿದ್ದಾಯ್ತು. ಹೋಗುದು ನಾಳೆ ಅಲ್ವಾ? ಇವತ್ತನ್ನು ಒಂದು ರಾತ್ರಿ ಕಳೆಯಬೇಕು. ರಾತ್ರಿ ಕಳೆಯುವುದು ಯಾರಿಗೆ ಕಷ್ಟ ಸ್ವಾಮಿ? ಯಾರಿಗೆ? ಒಂದು ಮನೆ ಇಲ್ದಿದ್ದವ್ರಿಗೆ ಕಷ್ಟ, ಇನ್ನೊಂದು ಬಹಳ ಮನೆ ಇದ್ದವ್ರಿಗೆ ಕಷ್ಟ. ಬಹಳ ಮನೆ? ನಮಗೆ ಮನೆ ಇಲ್ದಿದ್ದ ಕಷ್ಟ ಅಲ್ಲ, ಇದ್ದ ಮನೆಯಲ್ಲಿ ಯಾವ ಮನೆಗೆ ಹೋಗ್ಬೇಕು ಎನ್ನುವ ಸಮಸ್ಯೆ. ನಿಮ್ಗೆ ಅರ್ಥ ಆಯ್ತಾ? ನನ್ನ ಮುದ್ದನ್ನು ಮಡದಿ ಭಾಮೆಯ ಮಂದಿರಕ್ಕೆ ಹೋಗ್ತೇನೆ. ಯಾಕೆ ಹೇಳಿ? ಏನು? ಅವಳ ಸ್ವಭಾವ ಬಹಳ ವಿಶಿಷ್ಟವಾದದ್ದು. ಕಾಡದೆ ಕೂಡುವವಳಲ್ಲ, ಕೂಡಿದ ಮೇಲೆ ಮತ್ತೆ ಕಾಡುವವಳಲ್ಲ. ಅದಕ್ಕಾಗಿ ಇಂದಿನ ರಾತ್ರಿಯನ್ನು ಕಳೆಯುವುದಕ್ಕಾಗಿ ಭಾಮೆಯ ಮಂದಿರಕ್ಕೆ ಹೋಗ್ತೇನೆ. ಹರುಷದಲ್ಲಿ ಅತ್ಯಧಿಕ ಹರುಷದಲ್ಲಿ ಗರುಷದಲ್ಲಿ ಮತ್ತವಳು ಪತಿಪರವ ನೋಡುತ್ತೀರ್ದಳಾಗ ಮತ್ತವಳು ಪತಿಪರವ ನೋಡುತ್ತೀರ್ದಳಾಗ ಆ
ಕೃಷ್ಣನಂತಹ ರಾಜಕಾರಣಿ ಇನ್ನೊಬ್ಬ ಇದ್ದಾನ? ಇಲ್ಲವೇ ಇಲ್ಲ. ಯಾಕೆಂದ್ರೆ ಅವರು ಈ ಲೋಕಕ್ಕೆ ಬಂದ ಮೇಲೆ ಎಷ್ಟೋ ಜನ ಸಿಂಹಾಸನದಲ್ಲಿ ಕುಳಿತುಕೊಂಡಿರುವಂತಹ ಅನರ್ಹರಾದ ರಾಜಕಾರಣಿಗಳನ್ನು ಸಿಂಹಾಸನದಿಂದ ಕೆಳಕ್ಕೆ ಇಳಿಸಿದ್ದಾರೆ. ಮಾತ್ರವಲ್ಲ, ಅಲ್ಲಲ್ಲಿ ಯೋಗ್ಯರಾದವರನ್ನು ಸಿಂಹವೇಷದಲ್ಲಿ ಕೂಡಿರಿಸಿದ್ದಾರೆ. ತಾನೇ ಅಲ್ಲೆಲ್ಲ ಸಿಂಹಾಸನದಲ್ಲಿ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡುವಂತಹ ಅವಕಾಶಗಳಿದ್ರು ತಾನು ಕುಳಿತುಕೊಳ್ಳದೆ ತನಗೆ ಬೇಕಾದವರನ್ನು ಅಲ್ಲಲ್ಲಿ ಪ್ರತಿಷ್ಠಾಪಿಸಿ ಇಡೀ ಲೋಕದ ರಾಜಕಾರಣವನ್ನು ಮಾಡುವಂತಹ ರಾಜಕಾರಣಿಯವರು. ಅವರ ಹೆಂಡತಿ ನಾನು, ಸತ್ಯಭಾಮೆ. ಏನು ಕೇಳ್ತೀರಿ? ಶ್ರೀಕೃಷ್ಣನ ಬದುಕಿಗೆ ಅರ್ಥವನ್ನು ಕೊಟ್ಟವಳು ಅಂದ್ರೆ ನನ್ನನ್ನು ಮದುವೆ ಆದ್ಮೇಲೆ ಅವರ ಬದುಕು ಎನ್ನುವುದು ಅರ್ಥಪೂರ್ಣವಾಗಿದ್ದು. ಇನ್ನೊಂದು ಅರ್ಥವನ್ನು ಕೊಟ್ಟವಳು. ಅರ್ಥ ಅಂತ ಹೇಳಿದ್ರೆ ಸಂಪತ್ತು, ಅದನ್ನು ತಂದುಕೊಟ್ಟವಳು ನಾನೇ. ನಾನಿಲ್ಲದಿದ್ರೆ ಏನಿತ್ತು ದ್ವಾರಕೆಯಲ್ಲಿ ಸ್ವಾಮಿ? ನಾನು ಬರುವ ಹೊತ್ತಿಗೆ ದ್ವಾರಕೆಯಲ್ಲಿ ಏನಿರಲಿಲ್ಲ. ಸಮುದ್ರದ ಮಧ್ಯದಲ್ಲಿ ರಾಜ್ಯ ನಿರ್ಮಾಣ ಆಯಿತು. ಸಮುದ್ರದ ಮಧ್ಯದಲ್ಲಿದ್ದವರಿಗೆ ಬದುಕಿಗೆ ಬೇಕಾದ್ದೆಲ್ಲವೂ ಸಿಗುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಒಂದು ಮಟ್ಟದಲ್ಲಿ ಯಾದವರ ಬದುಕು ಕಷ್ಟವೇ ಆಗಿತ್ತು. ಆದ್ರೆ ನನ್ನನ್ನವರು ಮದುವೆಯಾಗಿ ಬರುವಾಗ ಬಳುವಳಿಯಾಗಿ ಕೊಟ್ಟಿರುವಂತಹ ಸ್ಯಮಂತಕ ರತ್ನದ ಪ್ರಭಾವ, ಒಂದು ದಿನಕ್ಕೆ ಎಷ್ಟೋ ಮಣ ಬಂಗಾರವನ್ನು ಕೊಡುವಂತಹ ಮಣಿ ಅದು. ಅದರ ಪ್ರಭಾವದಿಂದಾಗಿ ಇಡೀ ದ್ವಾರಕೆ ಬಂಗಾರದ ಮಯ ಆಯಿತು. ಅಂದಮೇಲೆ ಕೃಷ್ಣನ ಬದುಕಿಗೆ ಅರ್ಥ ಕೊಟ್ಟವಳು ಅಂತ ಹೇಳಿದ್ರೆ ತಪ್ಪೇನಿದೆ? ಬಿಡಿ ವಿಚಾರವನ್ನು. ನಾನು ಬರುವಾಗ ದ್ವಾರಕೆಯಲ್ಲಿ ಹೆಣ್ಣು ಮಕ್ಕಳು ಮುಡಿದುಕೊಳ್ಳುವುದಕ್ಕೆ ಒಂದು ಹೂವಿಗಾದ್ರೂ ಗತಿ ಇತ್ತ? ಕೇಳಬೇಡಿ. ಆಮೇಲೆ ಹೋದೆ ನನ್ನವರ ಜೊತೆಯಲ್ಲಿ ದೇವಲೋಕಕ್ಕೆ. ಇಂದ್ರನ ಜೊತೆಯಲ್ಲಿ ಸೆಣಸ